ನಮಸ್ಕಾರ ಸ್ನೇಹಿತರೆ. ಬೆಂಗಳೂರಿನ ಸದಾಶಿವನಗರದಲ್ಲಿರುವ ಡಾಕ್ಟರ್ ರಾಜ್ಕುಮಾರ್ ನಿವಾಸ ಲ್ಯಾಂಡ್ ಮಾರ್ಕ್ ಇದ್ದ ಹಾಗೆ. ಅಣ್ಣವರು ಬದುಕಿದ್ದಾಗ ಅವರನ್ನ ನೋಡಲು ಪ್ರತಿದಿನ ದೂರ ದೂರುಗಳಿಂದ ಅಭಿಮಾನಿಗಳು ಇಲ್ಲಿಗೆ ಆಗಮಿಸುತ್ತಿದ್ದರು. ಅಣ್ಣವರ ಬಂಗಲೆಯಲ್ಲಿ ಎಷ್ಟೋ ಸಿನಿಮಾಗಳ ಚಿತ್ರೀಕರಣ ನಡೆದಿದೆ. ಓಂ, ಅಪ್ಪು ಸೇರಿದಂತೆ ಹಲವು ಸೂಪರ್ ಹಿಟ್ ಸಿನಿಮಾಗಳ ಮುಹೂರ್ತ ಜರುಗಿರೋದು ಡಾಕ್ಟರ್ ರಾಜ್ ನಿವಾಸದಲ್ಲೇ. ಡಾಕ್ಟರ್ ರಾಜ್ಕುಮಾರ್ ನಿವಾಸ ಭವ್ಯ ಬಂಗಲೆಯಾಗಿತ್ತು. ಹೀಗಾಗಿಯೇ ಎಲ್ಲರೂ ಅದನ್ನ ದೊಡ್ಮನೆ ಅಂತ ಕರೆಯಲಾರಂಭಿಸಿದರು. ಈಗಲೂ ಡಾಕ್ಟರ್ ರಾಜ್ ಕುಟುಂಬಸ್ಥರನ್ನ ದೊಡ್ಮನೆಯವರು ಅಂತಲೇ ಅಭಿಮಾನಿಗಳು ಕರೆಯುವುದು. ಬೇಡರ ಕಣ್ಣಪ್ಪ ಚಿತ್ರ ನಿರ್ಮಾಪಕ ಎ.ವಿ. ಮೇಯಪ್ಪ ಚೆಟ್ಟಿಯಾರ್ ಅವರಿಂದ ಆ ಕಾಲಕ್ಕೆ ಬರೋಬ್ಬರಿ 11 ಲಕ್ಷ ರೂಪಾಯಿ ಕೊಟ್ಟು ಸದಾಶಿವನಗರದ ಬಂಗಲೆಯನ್ನ ಡಾಕ್ಟರ್ ರಾಜ್ಕುಮಾರ್ ಖರೀದಿ ಮಾಡಿದ್ದರು. ಸುಮಾರು 20 ವರ್ಷಗಳ ಕಾಲ ಅದೇ ಬಂಗಲೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ವಾಸ ಮಾಡಿದ್ರು. ಡಾಕ್ಟರ್ ರಾಜ್ಕುಮಾರ್ ನಿಧನದ ಬಳಿಕ ಬಂಗಲೆಯನ್ನ ಕೆಡವಲಾಯಿತು. ಡಾಕ್ಟರ್ ರಾಜ್ಕುಮಾರ್ ಬದುಕಿದ್ದಾಗಲೇ ಬಂಗಲೆಯ ನವೀಕರಣ ಕಾರ್ಯ ನಡೆಯಬೇಕಿತ್ತು. ಆದರೆ ಅದು ನಾನಾ ಕಾರಣಗಳಿಂದ ಸಾಧ್ಯವಾಗಿರಲಿಲ್ಲ. ಡಾಕ್ಟರ್ ರಾಜ್ಕುಮಾರ್ ನಿಧನದ ಬಳಿಕ ಬಂಗಲೆಯನ್ನ ಕೆಡವಿ 2 ಮನೆ ನಿರ್ಮಿಸಲಾಯಿತು. ಹೀಗಾಗಿದ್ಯಾಕೆ ಅಂತ ಈ ಹಿಂದೆ ರಾಘವೇಂದ್ರ ರಾಜ್ಕುಮಾರ್ ಸತ್ಯವನ್ನ ಬಿಚ್ಚಿಟ್ಟಿದ್ರು. ನಮ್ಮ ತಂದೆ ಇದ್ದಾಗ ದೊಡ್ಡ ಮನೆ ಇತ್ತು, ಅದನ್ನ 2 ಮನೆ ಮಾಡಿದ್ವಿ. 2 ಮನೆಯನ್ನ ನಮ್ಮ ತಾಯಿ ನಮಗೆ ಮಾಡ್ಕೊಟ್ಟಿದ್ದು ಎಂದು ವರ್ಷಗಳ ಹಿಂದೆ ರಾಘವೇಂದ್ರ ರಾಜ್ಕುಮಾರ್ ಹೇಳಿದ್ರು. ನಾನು ಇದ್ದ ಹಾಗೆ 2 ಮನೆ ಮಾಡ್ಕೊಂಡ್ಬಿಡಿ, ನಾನು ಹೋದ್ಮೇಲೆ ನೀವು 2 ಮನೆ ಮಾಡ್ಕೊಂಡ್ರೆ ಬೇರೆ ಬೇರೆಯಾಗಿ ಬಿಟ್ಟರು ಅಂತ ಹೇಳ್ತಾರೆ ಎಂದು ರಾಘಣ್ಣ ಮತ್ತು ಅಪ್ಪುಗೆ ಪಾರ್ವತಮ್ಮ ರಾಜ್ಕುಮಾರ್ ಹೇಳಿದ್ರಂತೆ. ಅಮ್ಮನ ಸಲಹೆ ಮೇರೆಗೆ 2 ಮನೆಗಳನ್ನ ಮಕ್ಕಳು ನಿರ್ಮಿಸಿದರು. 2012ರ ಏಪ್ರಿಲ್ ತಿಂಗಳಲ್ಲಿ ಹೊಸದಾಗಿ ನಿರ್ಮಿಸಲಾದ 2 ಮನೆಗಳ ಗೃಹ ಪ್ರವೇಶ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತ್ತು. ಅಕ್ಕಪಕ್ಕದಲ್ಲಿರುವ ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ನಿವಾಸಗಳನ್ನ ಒಂದೇ ರೀತಿ ನಿರ್ಮಿಸಲಾಗಿದೆ. ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.